Hello friends, welcome to my YouTube channel. ಇವತ್ತು ನಾವು ಕೋಡಿಂಗ್ ಬೇಸಿಕ್ಸ್ ಫಾರ್ ಆರ್ಡಿನೋ ಊನೋ. ಆರ್ಡಿನೋ ಊನೋ ಪ್ರೋಗ್ರಾಮಿಂಗ್ ಅಂದ್ರೆ ಬೇಸಿಕ್ಸ್, ಸ್ಟ್ರಕ್ಚರ್ ಆಫ್ ಆರ್ಡಿನೋ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಬರೋಣ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಆರ್ಡಿನೋ ಪ್ರೋಗ್ರಾಮಿಂಗ್ ಅಂದ್ರೆ ಏನು? ಇದು ಏನಪ್ಪಾ ಅಂದ್ರೆ ನಾವು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಬರಿತೀವಿ. ಏನಕ್ಕೆ ಬರಿತೀವಿ ಅಂದ್ರೆ ಹಾರ್ಡ್ವೇರ್ ಕಂಟ್ರೋಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು LED, ಸೆನ್ಸಾರ್, ಮೋಟಾರ್, ಆಮೇಲೆ ಡಿಸ್ಪ್ಲೇ ಇದನ್ನೆಲ್ಲ ನಾವು ಆರ್ಡಿನೋ ಊನೋ ಬೋರ್ಡಿಗೆ ಕನೆಕ್ಟ್ ಮಾಡಿರ್ತೀವಲ್ಲ, ಅದು ಹೇಗೆ ರನ್ ಆಗಬೇಕು, ಹೇಗೆ ವರ್ಕ್ ಆಗಬೇಕು ಅನ್ನೋದಕ್ಕೆಲ್ಲ ನಾವು ಈ ಆರ್ಡಿನೋ ಪ್ರೋಗ್ರಾಮಿಂಗ್ ಕರಿತೀವಿ. ಇದು ಏನು ಅಂದ್ರೆ ಮೇನ್ಲಿ ನಾವು C ಮತ್ತು C++ ಲ್ಯಾಂಗ್ವೇಜ್ ಬೇರೆದಾಗಿದೆ. ಇದನ್ನ ನಾವು ಹಾರ್ಡ್ವೇರ್ ಅಲ್ಲಿ ರನ್ ಮಾಡ್ಬೇಕಾದ್ರೆ ನಾವು ಆರ್ಡಿನೋ ಐಡಿ ಅನ್ನೋ ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿ ಅದ್ರ ಜೊತೆ ಕೇಬಲ್ ಇಂದ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ. ಟೈಮ್ ಬೀಯಿಂಗ್ ವಿ ಆರ್ ಯೂಸಿಂಗ್ ಥಿಂಕರ್ಪಾಡ್. ಅದಕ್ಕೆ ಅಲ್ಲಿ ಡೈರೆಕ್ಟ್ ಆಗಿ ಬರುತ್ತೆ. ಫಸ್ಟ್ ಆಫ್ ಆಲ್ ಸ್ಟ್ರಕ್ಚರ್ ಆಫ್ ಆರ್ಡಿನೋ ಊನೋ ನೋಡ್ತಾ ಹೋಗೋಣ. ಎವ್ರಿ ಆರ್ಡಿನೋ ಪ್ರೋಗ್ರಾಮ್ ಹ್ಯಾಸ್ ಟೂ ಮೇನ್ ಫಂಕ್ಷನ್. ಎಲ್ಲ ಆರ್ಡಿನೋ ಕೋಡ್ ಅಲ್ಲಿ ಎರಡು ಮೇನ್ ಫಂಕ್ಷನ್ ಆಗಿರುತ್ತೆ. ಫಸ್ಟ್ ಫಂಕ್ಷನ್ ವಾಯ್ಡ್ ಸೆಟಪ್, ಇನ್ನೊಂದು ವಾಯ್ಡ್ ಲೂಪ್. ಎರಡು ಮೇನ್ ಪಾರ್ಟ್. ಫಸ್ಟ್ ಆಫ್ ಆಲ್ ವಾಯ್ಡ್ ಸೆಟಪ್ ನೋಡ್ತಾ ಹೋಗೋಣ. ವಾಯ್ಡ್ ಸೆಟಪ್ ಏನಪ್ಪಾ ಅಂದ್ರೆ ಇದು ಪಿನ್ ಮೋಡ್. ನಾವು ಪಿನ್ ನ ಇನಿಷಿಯಲೈಸ್ ಮಾಡಕ್ ವಾಯ್ಡ್ ಸೆಟಪ್ ನ ನೋಡ್ತಾ ಹೋಗ್ತೀವಿ. ವಾಯ್ಡ್ ಸೆಟಪ್. ವಾಯ್ಡ್ ಸೆಟಪ್ ಏನಕ್ಕೆ ಅಂದ್ರೆ ನಾವು ಪಿನ್ ನ ಇನಿಷಿಯಲೈಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಈಗ 13 ಪಿನ್ನಿಗೆ ಏನೋ ಒಂದು LED ನ ಕನೆಕ್ಟ್ ಮಾಡಿರ್ತೀವಿ. ಅದು ನಮಗೆ ಇನ್ಪುಟ್ ಆಗಿ ಸಿಗ್ಬೇಕು, ಇಲ್ಲ ಔಟ್ಪುಟ್ ಆಗಿ ವರ್ಕ್ ಆಗ್ಬೇಕು. ಇದನ್ನೆಲ್ಲ ಡಿಕ್ಲೇರ್ ಮಾಡೋದು ವಾಯ್ಡ್ ಸೆಟಪ್ ಅಲ್ಲಿ. ವಾಯ್ಡ್ ಸೆಟಪ್ ಏನು ಒಂದೇ ಟೈಮ್ ರನ್ ಆಗುತ್ತೆ. ಅದು ಈ ಪಿನ್ ಅನ್ನು ಇನಿಷಿಯಲೈಸ್, ಮೇನ್ ಆಗಿ ಪಿನ್ ಅನ್ನು ಇನಿಷಿಯಲೈಸ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇದ್ರ ಜನರಲ್ ಸಿಂಟ್ಯಾಕ್ಸ್ ಏನಪ್ಪಾ ಅಂದ್ರೆ ಪಿನ್ ಮೋಡ್, ಪಿನ್ ನಂಬರ್ ಅಂದ್ರೆ ಯಾವ ಪಿನ್ನಿಗೆ ನಾವು ಕನೆಕ್ಟ್ ಮಾಡಿರ್ತೀವಿ, ಇಲ್ಲ ಯಾವ ಪಿನ್ ನಮ್ಗೆ ಇನ್ಪುಟ್ ಇಲ್ಲ ಔಟ್ಪುಟ್ ಆಗಿ ವರ್ಕ್ ಆಗಬೇಕು ಅದು ನಂಬರು, ಅದು ಔಟ್ಪುಟ್ ಆಗಿ ವರ್ಕ್ ಆಗಬೇಕು ಇಲ್ಲ ಇನ್ಪುಟ್ ಆಗಿ ವರ್ಕ್ ಆಗಬೇಕು ಅಂತ ಬರೀತೀವಿ. ಫಾರ್ ಎಕ್ಸಾಂಪಲ್ ನಾನು ಪಿನ್ ಮೋಡ್ 13 ಕೊಟ್ಟಿದ್ದೀನಿ, 13 ಪಿನ್ ಅದು ಔಟ್ಪುಟ್ ಆಗ್ಬೇಕು ನಮ್ಗೆ, ಸೊ ಔಟ್ಪುಟ್ ಅಂತ ಕೊಟ್ಟಿದ್ದೀನಿ. ಇದು ವೈಡ್ ಸೆಟಪ್. ನೆಕ್ಸ್ಟ್ ವೈಡ್ ಲೂಪ್ ನೋಡ್ತಾ ಹೋಗೋಣ. ವೈಡ್ ಲೂಪ್ ಏನಪ್ಪಾ ಅಂದ್ರೆ ಇದು ಮೇನ್ ಲಾಜಿಕ್ ಆಫ್ ದ ಪ್ರೋಗ್ರಾಮು. ಇದು ಏನಂದ್ರೆ ಕಂಟಿನ್ಯೂಸ್ ಆಗಿ ಅಗೇನ್ ಅಂಡ್ ಅಗೇನ್ ರನ್ ಆಗ್ತಾ ಇರುತ್ತೆ. ಕೊಟ್ಟಿದ್ದಾನೆ ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಲಿಂಕಿಂಗ್ ಆಫ್ LED ತಗೊಂಡ್ರು ಪದೇ ಪದೇ ಲಿಂಕ್ ಆಗ್ತಾ ಇರ್ಬೇಕಲ್ಲ ಟೈಮ್ ಲೂಪ್ಸ್ ಕೊಟ್ಟಾಗ, ಇದು ಕೆಲಸ ವೈಡ್ ಲೂಪ್ ಮಾಡುತ್ತೆ. ಈಗ ವೈಡ್ ಲೂಪ್ ಇದನ್ನ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಡಿಜಿಟಲ್ ರೈಟ್ ಅಂತ. ಡಿಜಿಟಲ್ ಪಿನ್ ನಂಬರ್ ಕೊಡ್ತೀವಿ, ಇದು ಹೈ ಆರ್ ಲೋ. ಈಗ ಫಾರ್ ಎಕ್ಸಾಂಪಲ್ ನಾವು LED ತಗೊಂಡ್ರೆ 13 ಪಿನ್ ನಾವು LED ಕನೆಕ್ಟ್ ಮಾಡಿದೀವಿ, ಇದು ಹೈ ಇರುತ್ತಾ ಲೋ ಇರುತ್ತಾ ಅಂತ ನೋಡಕ್ಕೆ. ಹೈ ಅಂದ್ರೆ ಆಫ್ ಆಗಿರುತ್ತೆ. ಇದನ್ನ ಬರೆಯೋದು ಸಿಂಟ್ಯಾಕ್ಸ್ ಡಿಜಿಟಲ್ ರೈಟ್. ಡಿಜಿಟಲ್ ಸ್ಮಾಲ್ ಆಗಿರುತ್ತೆ, ಡಬ್ಲ್ಯೂ ಮಾತ್ರ ಕ್ಯಾಪ್ಸ್, ಆಮೇಲೆ RIT ಸ್ಮಾಲ್ ಆಗಿರ್ಬೇಕು. ಪಿನ್ ನಂಬರ್ ನೀವು ಯಾವ್ದ್ರಲ್ಲಿ ಇನಿಷಿಯಲೈಸ್ ಮಾಡ್ತೀವೋ ಅದ್ರ ಬೇಸಿಸ್ ಮೇಲೆ, ಆಮೇಲೆ ಅದು ಹೈ ಆನ್ ಆಗಿರ್ಬೇಕು, ಲೋ ಅಂದ್ರೆ ಆಫ್ ಆಗಿರ್ಬೇಕು ಡಿಕ್ಲೇರ್ ಮಾಡ್ತೀವಿ. ಆಮೇಲೆ ಇದ್ರ ಮಧ್ಯ ಟೈಮ್ ಲೂಪ್ಸ್, ಟೈಮ್ ಗ್ಯಾಪ್ ಬೇಕು. ಫಾರ್ ಎಕ್ಸಾಂಪಲ್ ಒಂದು ಬ್ಲಿಂಕಿಂಗ್ ಒಂದು ಬ್ಲಿಂಕಿಂಗ್ ಬೇಕು, ಇನ್ನೊಂದು ಬೇಕು, ಮಧ್ಯ ಟೈಮ್ ಬೇಕು. ಅದನ್ನು ನಾವು ಡಿಲೇ ಅನ್ನೋ ವರ್ಡ್ ಇಂದ ನಾವು ಡಿಕ್ಲೇರ್ ಮಾಡ್ತೀವಿ. ಇಲ್ಲಿದೆ ನೋಡಿ, ಡಿಲೇ 1000. ಇದನ್ನ ಮಿಲಿ ಸೆಕೆಂಡ್ ಅಲ್ಲಿ ಬಿಡ್ತೀವಿ. ಡಿಲೇ 1000 ಅಂದ್ರೆ 1 ಸೆಕೆಂಡ್ ಡಿಲೇ, ಅಂದ್ರೆ ಒಂದ್ ಬ್ಲಿಂಕಿಂಗ್ ಇನ್ನೊಂದು ಬ್ಲಿಂಕಿಂಗ್ 1000 ಸೆಕೆಂಡ್ ಗ್ಯಾಪ್ ಇರುತ್ತೆ. ವಾಯ್ಡ್ ಸೆಟಪ್ ನ ನಾವು ಪಿನ್ ಮೋಡ್ ಇಂದ ಇನಿಷಿಯಲೈಸ್ ಮಾಡ್ತೀವಿ. ಪಿನ್ ಕೂಡ ಸ್ಮಾಲ್, ಎಂ ಮಾತ್ರ ಕ್ಯಾಪ್ಸ್ ಅಲ್ಲಿ ಬರೀಬೇಕು. ಇದು ಕೇಸ್ ಸೆನ್ಸಿಟಿವ್ ಆಗಿರುತ್ತೆ ಅದಕ್ಕೆ. ನೆಕ್ಸ್ಟ್ ಹೋಗ್ತಾ ಹೋಗೋದಂದ್ರೆ ಒಂದು ಸಿಂಪಲ್ ಆಗಿ ಒಂದು ಬ್ಲಿಂಕಿಂಗ್ ಆಫ್ LED ನ ಕೋಡ್ ಬರೆಯೋಣ. ಫಸ್ಟ್ ವಾಯ್ಡ್ ಸೆಟಪ್, ಇಲ್ಲಿ ಪಿನ್ ಮೋಡ್ 13 ಔಟ್ಪುಟ್ ಹಾಕೊಟ್ಟಿದ್ದೀವಿ, ಅಂದ್ರೆ ಪಿನ್ ನಂಬರ್ 13 ನಾವು LED ನ ಕನೆಕ್ಟ್ ಮಾಡಿದ್ದೀವಿ. ಇದು ಔಟ್ಪುಟ್ ಆಗ್ಬೇಕು ನಮ್ಗೆ, ಯಾಕಂದ್ರೆ ನಮ್ ನೋಡೋದು ಔಟ್ಪುಟ್ ಆಯ್ತಾನೆ LED ನ, ಅದಕ್ಕೆ ವೈಡ್ ಲೂಪ್. ವೈಡ್ ಲೂಪ್ ಅಲ್ಲಿ ನಾವು ಡಿಜಿಟಲ್ ರೈಟ್ 13 ಹೈ ಅಂದ್ರೆ 13 ಪಿನ್ ಅಂದ್ರೆ ಹೈ ಇರಬೇಕು ಅಂತ. ಆಮೇಲೆ ಡಿಲೇ ಕೊಟ್ಟಿದ್ದೀವಿ ನೋಡಿ, 1 ಸೆಕೆಂಡ್ ಆದ್ಮೇಲೆ ಪಿನ್ 13 ಲೋ ಆಗಿರ್ಬೇಕು, ಮತ್ತೆ 1000 ಸೆಕೆಂಡ್ ಆದ್ಮೇಲೆ ಹೈ.
ಇದು ಲೂಪ್ ತರ ವರ್ಕ್ ಆಗುತ್ತೆ. ಇಲ್ಲಿ ಈ ಲಾಜಿಕ್ ಲೂಪ್ ತರ ವರ್ಕ್ ಆಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ನೋಡ್ತಾ ಹೋಗೋಣ. ಫಸ್ಟ್ LED ಪಿನ್ ಔಟ್ಪುಟ್ ಆಗಿ ಆಗಿದೆ. ಆಮೇಲೆ ಟರ್ನ್ ಆನ್ ಮಾಡಕ್ ಹೇಳಿದೀವಿ. 1 ಸೆಕೆಂಡ್ ವೇಟ್, 1 ಸೆಕೆಂಡ್ ಡಿಲೇ, ಮತ್ತೆ ಟರ್ನ್ ಆಫ್ ಆಗುತ್ತೆ. ಈ ಪ್ರೊಸೆಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಇದು ಆಗಿತ್ತು ಸ್ವಲ್ಪ ಲಾಜಿಕ್. ಹೊಸದಾಗಿ ನೋಡಕ್ ಹೋಗೋದ್ಕಿಂತ ಈ ಲಾಜಿಕ್ ನೋಡ್ಕೊಂಡು ನೀವು ಕೋಡ್ ಬರೆಯಕ್ ಹೋದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಈ ವಿಡಿಯೋ ಮಾಡ್ತೀನಿ. ರೀಕ್ಯಾಪ್ ಒಂದ್ಸಲಿ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಸ್ಟ್ರಕ್ಚರಲ್ ಮೀನ್ ಈ ಎರಡು ಫಂಕ್ಷನ್ಸ್ ವಾಯ್ಡ್ ಸೆಟಪ್, ವಾಯ್ಡ್ ಲೂಪ್. ವಾಯ್ಡ್ ಸೆಟಪ್ ಅಲ್ಲಿ ನಾವು ಪಿನ್ ಅನ್ನ ಇನಿಷಿಯಲೈಸ್ ಮಾಡ್ತೀವಿ, ಪಿನ್ ನಂಬರ್ ನ ಇನಿಷಿಯಲೈಸ್ ಮಾಡ್ತೀವಿ. ಪಿನ್ ಮೋಡ್, ಪಿನ್ ನಮ್ಗೆ ಇನ್ಪುಟ್ ಔಟ್ಪುಟ್ ಆಗಿರ್ಬೇಕಂತ ಇನಿಷಿಯಲೈಸ್ ಮಾಡ್ತೀವಿ. ಇದು ಒಂದು ರನ್ ಮಾಡುತ್ತೆ. ರನ್ ಅನ್ನೋಕ್ಕಿಂತ ಫಸ್ಟ್ ಪಿನ್ ಮೋಡ್ ನ ಸೆಟ್ ಮಾಡಕ್ಕೆ ಅಷ್ಟೇ ವಾಯ್ಡ್ ಸೆಟಪ್. ವಾಯ್ಡ್ ಲೂಪ್ ಏನ್ ಮಾಡುತ್ತೆ ಅಂದ್ರೆ ಪಿನ್ ಹೈ ಆಗಿರ್ಬೇಕಾ ಲೋ ಆಗಿರ್ಬೇಕಾ, ಇದು ಲೂಪ್, ಇದೇ ಮೇನ್ ಫಂಕ್ಷನ್ ಆಗಿರುತ್ತೆ. ವರ್ಕ್ ಎಷ್ಟು ಸಲ ಆಗ್ಬೇಕು, ಇಲ್ಲ ಹೈ ಆಗಿರ್ಬೇಕಾ ಕೊಟ್ಟಿರೋದು ಪಿನ್ ನಂಬರ್, ಇಲ್ಲ ಲೋ ಆಗಿರ್ಬೇಕಾ ಅಂತ ಹೇಳುತ್ತೆ. ಈಗ ಆಮೇಲೆ ಲಾಸ್ಟಿಗೆ ಡಿಲೇ ಏನ್ ಮಾಡುತ್ತೆ, ಟೈಮ್ ಎಷ್ಟು, ಟೈಮ್ ಗ್ಯಾಪ್ ಎಷ್ಟು ಬೇಕು ಅನ್ನೋದೇ ಡಿಲೇ. ಇದು ಮಿಲಿ ಸೆಕೆಂಡ್ ಅಲ್ಲಿ ಬರೀಬೇಕು. ಟೈಮ್ ಡಿಲೇ ಅಂತ ಬಂದು ಬ್ರಾಕೆಟ್ ಮಿಲಿ ಸೆಕೆಂಡ್. ಇದು ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ದೆ ಬ್ಲಿಂಕಿಂಗ್ ಆಫ್ LED ಅಲ್ಲಿ. ಇದ್ರ ಮೇಲೆ ನಾನು ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಬ್ಲಿಂಕಿಂಗ್ ಆಫ್ LED ಅಲ್ಲಿ. ಅದು ಫಸ್ಟ್ ಪ್ರೋಗ್ರಾಮ್ ಆಗಿರುತ್ತೆ ನಿಮಗೆ. ಸೊ ದೆನ್ ಥ್ಯಾಂಕ್ ಯು ಗೈಸ್, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಗೈಸ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.